ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಈ ರೀತಿ ಇರೋ ಫೋಟೋನ ಈ ರೀತಿಯಾಗಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಈಗಾಗಲೇ ಗೊಂದಲ ಇರುತ್ತೆ. ಸೊ ಕಳೆದ 2-3 ದಿನಗಳಿಂದ ಈ ಒಂದು ಫೋಟೋ ಎಲ್ಲರ ಸ್ಟೇಟಸಲ್ಲೂ ಕೂಡ ವಾಟ್ಸಪ್ ಸ್ಟೇಟಸಲ್ಲಿ ವೈರಲ್ ಆಗ್ತಾ ಇದೆ. ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಇದೆ, ಆದರೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಕೆಲವೊಬ್ಬೊಬ್ಬರಿಗೆ ಕೇಳಿದ್ರೂ ಕೂಡ ಅವರಿಗೆ ಗೊತ್ತಿರುತ್ತೆ, ಆದರೆ ಹೇಳ್ಕೊಡೋದಕ್ಕೆ ಡಿಲೇ ಮಾಡ್ತಾರೆ, ಅಥವಾ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಹೇಳ್ಕೊಡ್ತೀನಿ ಅಂತಾರೆ, ಅಥವಾ ನನ್ನ ಫ್ರೆಂಡ್ಸ್ ಮಾಡಿಕೊಟ್ಟಿರೋದು ನನ್ನ ಫ್ರೆಂಡ್ ಮಾಡಿಕೊಟ್ಟಿರೋದು ನಿನಗೆ ನಾನು ಮಾಡ್ಕೊಡೋದಕ್ಕೆ ಅವನ ಹತ್ರ ಕೇಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿ ಕಾಗೆ ಹಾರಿಸೋರು ಕೂಡ ಇರ್ತಾರೆ. ಕೆಲವೊಬ್ಬೊಬ್ಬರು ಆಟ ಆಡಿಸೋರು ಕೂಡ ಇರ್ತಾರೆ. ಇನ್ನು ಕೆಲವೊಬ್ಬೊಬ್ಬರಿಗೆ ಅವ್ರ ಹತ್ರ ಕೇಳೋಕ್ಕೆ ಮುಜುಗರ ಆಗಿರೋದು ಕೂಡ ಇರುತ್ತೆ. ಸೊ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಸೊ ನಾನಿದ್ದೀನಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ 1 ಮಿನಿಟಲ್ಲಿ ನೀವು ಈ ಒಂದು ಫೋಟೋನ ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹೌದು, ಜಸ್ಟ್ 1 ಮಿನಿಟ್ ಒಳಗಾಗಿಯೇ ನೀವು ಕ್ರಿಯೇಟ್ನ ಮಾಡ್ಕೊಳ್ಬೋದು. ಸೊ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಅದನ್ನು ನೋಡಿಕೊಂಡು ಫಸ್ಟು ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ, ನೆಕ್ಸ್ಟು ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾನು ಹೇಳ್ಕೊಟ್ಟಿದ್ದೀನೋ ಅದೇ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡ್ತಾ ಬನ್ನಿ. ಸೊ ನೀವು ಕೂಡ ಅದೇ ರೀತಿಯಾಗಿ ಎಡಿಟ್ನ ಮಾಡ್ಕೊಳ್ಬೋದು ನಿಮ್ಮ ಒಂದು ಫೋಟೋನ. ಜೊತೆಗೆ ಆ ಒಂದು ಫೋಟೋನ ಡೌನ್ಲೋಡ್ ಮಾಡಿಟ್ಕೊಂಡು ಅಪ್ಲೋಡ್ ಕೂಡ ನೀವು ಮಾಡ್ಬೋದು ನಿಮ್ಮ ಒಂದು ಸ್ಟೇಟಸ್ಗೆ ಸ್ನೇಹಿತರೆ. ಓಕೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿರುವಂಥ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಇಲ್ಲಿ ಸರ್ಚಲ್ಲಿ ಬಂದು ಗೂಗಲ್ ಜೆಮಿನಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ, ಸರ್ಚ್ ಮಾಡಿ. ಅದಾದಮೇಲೆ ಫಸ್ಟ್ ಒಂದು ವೆಬ್ಸೈಟ್ ಕಾಣಿಸ್ತಾ ಇರುತ್ತೆ ನೋಡಿ, ಈ ರೀತಿ ಲೋಗೋ ಇರೋದು. ಈ ಒಂದು ಲೋಗೋ ಇರುವಂಥ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಸ್ಟಾರ್ಟಿಂಗಲ್ಲಿ ನೀವು ಇದೇ ಫಸ್ಟ್ ಟೈಮ್ ಗೂಗಲ್ ಜೆಮಿನಿನ ಓಪನ್ ಮಾಡ್ತಾ ಇರೋರಾದರೆ ನಿಮಗೆ ಇಲ್ಲಿ ಜಿಮೇಲ್ ಕೇಳುತ್ತೆ. ಸೊ ನಿಮ್ಮ ಹತ್ರ 2-3 ಜಿಮೇಲ್ ಇದ್ದರೆ ಯಾವ ಜಿಮೇಲ್ ಬೇಕಾದರೂ ಅದರಿಂದ ಲಾಗಿನ್ ಆಗ್ಬೋದು ನೀವು. ಇಲ್ಲಿ ಕೆಳಗಡೆ ಬಂದು ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಅಪ್ಲೋಡ್ ಫೈಲ್ಸ್ ಅಂತೇಳ್ಬಿಟ್ಟು ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಲಾಸ್ಟ್ ಆಪ್ಷನ್ ಬಂದು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತೇಳ್ಬಿಟ್ಟು ಇರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಸಿದ್ದರಾಮಯ್ಯನವರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಅಂತೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಇಲ್ಲಿ ನೀವು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಿಷ್ಟು ಪ್ಯಾರಾಗ್ರಫಿ ಇದೆ, ಆ ಒಂದು ಪ್ಯಾರಾಗ್ರಫಿನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ವೆಯ್ಟ್ನ ಮಾಡಬೇಕಾಗತ್ತೆ. ಇಲ್ಲಿ ಜಸ್ಟ್ ಎ ಸೆಕೆಂಡ್ ಅಂತೇಳ್ಬಿಟ್ಟು ಬರ್ತಾ ಇದೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿ, ಅದಾದಮೇಲೆ ಜನ್ರೇಟ್ ಮಾಡಿ ಕೊಡುತ್ತೆ ಅದೇ ಇಮೇಜ್ನ. ಯಾವ ರೀತಿಯಾಗಿ ಜನ್ರೇಟ್ ಮಾಡಿ ಕೊಡುತ್ತೆ ಅಂತೇಳ್ಬಿಟ್ಟು ನಿಮಗೆ ಈಗ ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಜನ್ರೇಟ್ ಆಗುತ್ತೆ ಫೋಟೋ ನೋಡಿ. ಇಲ್ಲಿ ಈ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಬಂದರೆ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ಫೋಟೋ ರೆಡಿ ಆಗುತ್ತೆ. ನೀವು ಯಾವ ಫೋಟೋ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಫೋಟೋ ಬೇಡ ಅಂತ ಹೇಳಿದ್ರೆ ನೆಕ್ಸ್ಟು ಮತ್ತಿನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ನರೇಂದ್ರ ಮೋದಿ ಅವರ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಯಾವ ರೀತಿಯಾಗಿ ಬರುತ್ತೆ ನೋಡೋಣ ಈಗ ಸ್ನೇಹಿತರೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅದೇ ಪ್ಯಾರಾಗ್ರಫಿನ ಇಲ್ಲೂ ಕೂಡ ಪೇಸ್ಟ್ನ ಮಾಡಿ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಕೂಡ ಜನ್ರೇಟ್ ಆಗುತ್ತೆ. ಈಗ ನೋಡಿ, ಜನ್ರೇಟ್ ಆಗಿ ನಿಮಗೆ ಒಂದು ಹೊಸ ಫೋಟೋ ಬರುತ್ತೆ. ಸೊ ನೀವು ಯಾವ ರೀತಿಯಾಗಿ ಲೈಕ್ ಮಾಡ್ತಾ ಇದ್ದೀರೋ, ಯಾವ ರೀತಿಯಾಗಿ ಟ್ರೆಂಡಿಂಗ್ ನಡೀತಾ ಇದೆಯೋ ಈಗ ಅದೇ ರೀತಿಯಾಗಿ ಕೂಡ ಈಗ ಒಂದು ಫೋಟೋ ರೆಡಿಯಾಗಿ ನಿಮಗೆ ಕೊಡುತ್ತೆ. ಜಸ್ಟ್ 1 ಮಿನಿಟ್ ಒಳಗಡೆ ಎಲ್ಲದೂ ಕೂಡ ರೆಡಿಯಾಗುತ್ತೆ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ಇದೇ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಜನ್ರೇಟ್ ಆಗ್ತಾ ಇದೆ. ಸೊ ನೋಡಿ, ಈ ರೀತಿಯಾಗಿ ಜನ್ರೇಟ್ ಆಗಿ ರೆಡಿಯಾಗಿದೆ. ಸೊ ಈ ಒಂದು ಫೋಟೋನ ನಾವು
ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲೇ ಇದೇ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಾಗಿ ಡೌನ್ಲೋಡ್ ಇಮೇಜ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ. ಅಲ್ಲೇ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ HD ಆಗಿ ಈ ಒಂದು ಇಮೇಜು ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ, ಈಸಿಯಾಗಿ 1 ಮಿನಿಟಲ್ಲಿ ನೀವು ಈ ಒಂದು ಫೋಟೋನ ಯಾವ ರೀತಿಯಾಗಿ ಜನರೇಟ್ ಮಾಡೋದು ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನನ್ನ ಚಾನಲ್ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.